ಶಹಾಪುರ ನಗರದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟ ಶಹಾಪುರ ಆಯೋಜಿಸಿದ್ದ ಶ್ರೀ ದಿವಂಗತ ಬಾಪುಗೌಡ ದರ್ಶನಾಪುರ ಟ್ಯಾಕ್ಸಿ ಸ್ಟಾಂಡ್ ಉದ್ಘಾಟನೆ ಹಾಗೂ ಚಾಲಕರ ಸಮಾವೇಶದಲ್ಲಿ ಸಣ್ಣ ಕೈಗಾರಿಕೆ ಸಚಿವ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ, ದರ್ಶನಾಪುರ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಜಿ ನಾರಾಯಣಸ್ವಾಮಿ, ಜಿಲ್ಲಾಧ್ಯಕ್ಷರು ಶ್ರೀ ಬಸ್ಸುಗೌಡ ಚಟ್ನಳ್ಳಿ, ತಾಲೂಕು ಅಧ್ಯಕ್ಷ ಹೊನ್ನಪ್ಪ ಹಾಗೂ ಎಲ್ಲಾ ಜಿಲ್ಲೆಯ ಅಧ್ಯಕ್ಷರು ಹಾಗೂ ತಾಲೂಕಾಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಟ್ಯಾಕ್ಸಿ ಸ್ಟ್ಯಾಂಡಿನ ನೂತನವಾದಂತಹ ಸ್ಥಳದ ಉದ್ಘಾಟನೆ ಸಮಾರಂಭದ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಚಾಲಕರ ಒಕ್ಕೂಟದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು ಬೆಂಗಳೂರಿನಿಂದ ಇಲ್ಲಿ ಬಂದು ತಮ್ಮೆಲ್ಲ ಕರೆ ಮೇರೆಗೆ ಇಲ್ಲಿ ಬಂದು ತಮ್ಮ ಜೊತೆ ಭಾಗಿಯಾಗಿ ತಮ್ಮ ಅನಿಸಿಕೆಗಳನ್ನ ಮತ್ತು ತಮ್ಮ ಬೇಡಿಕೆಗಳನ್ನ ಈಗಾಗಲೇ ಇಟ್ಟಿದ್ದಾರೆ. ಅವ್ರೇನ್ ಇಲ್ಲಿಗೆ ಬಂದು ಕಾರ್ಯಕ್ರಮದಲ್ಲಿ ಏನು ಭಾಗಿಯಾಗಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾವಾಗ್ಲೂ ಕೂಡ ನಿಮ್ಮ ಪರವಾಗಿ ಮೊದಲಿನ 94ರಿಂದ ಇದಕ್ಕಿಂತ ಮೊದಲ ಪುರಸಭೆ ಪಕ್ಕದಲ್ಲೇ ನಿಮಗೆಲ್ಲ ಜಾಗ ಖಾಲಿ ಸಾಫ್ ಮಾಡಿಸಿ ಶೌಚಾಲಯ ಕಟ್ಟಿಸಿ ಬೋರ್ವೆಲ್ ಹೊಡಿಸಿ ಕೊಟ್ಟಿದ್ದೀವಿ, ಅದಿಲ್ಲ? ಆಮೇಲೆ ಅವಾಗ ಏನು 40-45 ಮಂದಿಗೆ ಎಲ್ಲರಿಗೂ ಜಾಗ ಕೊಟ್ಟಿವಿ ಅವಾಗ. ಅಲ್ಲಿ ಆಮೇಲೆ ಕ್ರಮೇಣವಾಗಿ ಅಲ್ಲಿ ಸ್ಕೂಲ್ ಜಾಗ ಆದಂತ ಬಂದ್ಗಳೇ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿದ್ದು ನೋಡಿವಿ. ಮತ್ ಇಲ್ಲಿನೂ ಕೂಡ ನೀವು ಹೇಳಿದ ತಕ್ಷಣ ಮಾಡಿದ್ವಿ, ಏನೋ ನೀವೇ ಒಲ್ಲೆ ಅಂತ ಮತ್ ಮೊನ್ನೆ ಇಲ್ಲಿ ಬಂದಾಗಿಲ್ಲ ನಾವು ಒಪ್ಪಿವಿ. ಮನೆಯವ್ರ ಕಿರಿಕಿರಿ ಮಾಡ್ತಾರ, ಅದಕ್ಕೆ ನಾವು ಸುಮ್ಮನೆ ಅಂದ್ರೆ ನಂದೇ ಇದು ಮನೆಯವ್ರ ಕಿರಿಕಿರಿ ಮಾಡ್ಲಿಕ್ಕೆ ಯಾರು ಸ್ವಂತ ಜಾಗ ಅಲ್ಲ, ಸರ್ಕಾರ ಜಾಗ ಅಲ್ಲ, ನಾವೆಲ್ಲ ಇರ್ತೀವಿ ಅಂತ ಹೇಳಿದ್ರಿ. ಮತ್ತೊಮ್ಮೆ ಎಲ್ಲ ಮಾಡಿಸ್ಕೊಂಡು ಕೊಟ್ಟಿವಿ. ಇಲ್ಲಿ ಕುಡಿಯೋ ನೀರಿಂದ ಒಂದು, ಆಮೇಲೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ದೊಡ್ಡ ಶೆಡ್ ಆ ಟೈಪ್ ಮಾಡಿಸ್ಕೊಟ್ರೆ ನಿಮ್ಗೆಲ್ಲ ಕೂಡ ಚಾಟ್ ಸ್ವಲ್ಪ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ಭವನಗಳಾಗಲ್ಲ, ಯಾಕಂದ್ರೆ ಉಳ್ದದ್ದೆಲ್ಲ ನಿಮ್ಗೆ ಜಾಗ ಕೊಡ್ತಕ್ಕಂಥದ್ದಾಗ್ಲಿ, ಉಳ್ದದ್ ಏನೇನ್ ಸೌಲಭ್ಯ. ಈಗ ಕಾರ್ಮಿಕ ಇಲಾಖೆ ಅದ ನಮ್ಮಲ್ಲಿ ಬಹಳಷ್ಟು ರಿಜಿಸ್ಟ್ರೇಷನ್ ಬಹಳ ಕಡಿಮೆ ಇದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕರೆಸಿಂದ ಇದೆಲ್ಲ ಕಡೆ ತಿರುಗಾಡಿಸಿ ಎಲ್ಲಾ ರಿಜಿಸ್ಟ್ರೇಷನ್ ಮಾಡಿಸಿ ಈಗ ರಿಜಿಸ್ಟ್ರೇಷನ್ ಸಂಖ್ಯೆ ಎಷ್ಟೋ 1000 ಹೋಗಿ ಬಹಳ ಕಡಿಮೆ ಇದ್ವಿ. ಇಲ್ಲಿ ಕಾರ್ಮಿಕ ಇಲಾಖೆದಾಗ ಬಹಳಷ್ಟು ರಿಜಿಸ್ಟ್ರೇಷನ್ ಕಡಿಮೆ. ಇಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೆಲ್ಲ ಕರೆಸಿ ಕ್ಯಾಂಪ್ ಹಾಕ್ಸಿ ಇಲ್ಲಿ ನನ್ಗನ್ಸಬಿಟ್ಟಿಗೆ 3,000-4,000 ಹೆಚ್ಚಿಗೆ ಮೆಂಬರ್ಶಿಪ್ ಮಾಡ್ತಕ್ಕಂಥ ಕೆಲಸ ಆಗ್ಯದ. ಅದಕ್ಕಾಗಿ ನಮಗೂ ಗೊತ್ತದ, ಯಾಕಂದ್ರೆ ನೀವೆಲ್ಲ ಕಷ್ಟ ಪಡ್ತಕ್ಕಂಥವ್ರು. ನಿಮ್ಗೆ ಯಾವಾಗ್ಲೂ ಕೂಡ ನಿಮ್ ಜೊತೆನೇ 94ರಿಂದ ಕೂಡ ಒಳ್ಳೆ ಜಾಗ ಕೊಟ್ಟಿದ್ವಿ. ಅದಾದ್ಮೇಲೆ ಅಪೋಸಿಟ್ ಸ್ಟಾವರ್ ಮಟ್ ಬಿಲ್ಡಿಂಗ್ ಇಂದನೂ ಒಂದ್ಸತಿ ಜಾಗ ಕೊಟ್ಟಿವಿ. ನಿಮ್ಗೆ ಏನಾರ ಮಾಡಿಕೊಡ್ತೇವೆ, ಯಾಕಂದ್ರೆ ನೀವು ಇದ್ರ ಮ್ಯಾಗೆ ನಿಮ್ ಉಪಜೀವನ ಇರೋದ್ರಿಂದ. ಇದು ಸ್ವಲ್ಪ ಬೇರೆ ಯಾವ್ದು ಜಾಗ ಇದ್ದೀರಿ, ಸ್ವಲ್ಪ ದೂರ ಬೇರೆ ಯಾವ್ದು. ನಮ್ದು ಏನ್ ಉದ್ದೇಶ ಅಂದ್ರೆ ಈಗ ಬಸ್ ಸ್ಟ್ಯಾಂಡ್ ಎದುರು ಇರ್ತಕ್ಕಂಥ ವೆಟರ್ನರಿ ಜಾಗ ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡಿಸಿ ಮುಂದಿನ ದಿನಗಳ ಪ್ರಯತ್ನ ನಡೆದ. ಅವ್ರು ಇನ್ನ ಯಾರು ಹೋಗ್ತಾ ಇಲ್ಲ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು. ಅವ್ರಿಗೆ ಬೇರೆ ಕಡೆ ಜಾಗ ಕೊಟ್ಟು ಬಿಲ್ಡಿಂಗ್ ಕಟ್ಸಿ ಅದೇನ್ ಜಾಗ ಅದು 1 ಎಕರೆ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಗಿರ್ಕಿಂಗ್ ಮಾಡ್ಬೇಕಂಬ. ಯಾಕಂದ್ರೆ ನೀವು ಬಸ್ ಸ್ಟ್ಯಾಂಡ್ ಬಲ್ಲಿ ಇದ್ರೆ ನಿಮ್ಗೆ ಕೂಡ ಏನು ನಿಮ್ಗೆ ಹೇಳಿವಲ್ಲ, ಯಾರಿಗ್ ತೊಂದರೆ ಆಗ್ಲಾರ್ದಾಗ ಇಲ್ಲಿ ವ್ಯವಸ್ಥೆ ಮಾಡ್ರಿ. ಹಿಂದೆ ಯಾದಗಿರಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ಕೇಳ್ಕೊಂಡಿದ್ವಿ, ಶಹಾಪುರಕ್ಕೆ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ಅನ್ನ ಕೊಡ್ಬೇಕು ಅಂತ. ಅವತ್ತೇ ಸ್ಥಳವನ್ನ ನೋಡಿ ನಾನು ಕೊಡಿಸ್ತೀನಿ ಅಂತ ನಮ್ಮ ನಾಯಕರು, ಈ ಭಾಗದ ಶಾಸಕರು, ಮಂತ್ರಿಗಳು ಹಾಗೂ ಬಡ ಚಾಲಕರ ಪರ ನಿಂತಿರ್ತಕ್ಕಂಥ ಶರಣಬಸಪ್ಪಗೌಡ ದರ್ಶನಾಪುರ ಸಾಹೇಬ್ರು ಅವತ್ತು ಏನು ನಮ್ಗೆ
ಚಾಲಕ ಸಮುದಾಯಕ್ಕೆ ಒಂದು ಮಾತನ್ನ ಕೊಟ್ಟಿದ್ರು, ಅದನ್ನು ಸಂಪೂರ್ಣವಾಗಿ ಈಡೇರಿಸಿ ಕೊಟ್ಟಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಚಾಲಕರ ಪರವಾಗಿ ನಾನು ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಹಾಗೆ ತುಂಬಾ ವಿರಳ ನಾವು ರಾಜಕೀಯದಲ್ಲಿ ನೋಡಿದೀವಿ, ವೇದಿಕೆ ಮೇಲೆ ಹೇಳೋದೇ ಬೇರೆ, ನಡ್ಕೊಳೋದೇ ಬೇರೆ. ಆದ್ರೆ ಅವರು ಹೇಳಿದ ತತ್ಕ್ಷಣನೇ ನಮ್ಗೇನು ನಮ್ಮ ಸಂಘಟನೆಯ ಅಧ್ಯಕ್ಷರನ್ನ ಮತ್ತೆ ಇಲ್ಲಿನ ತಾಲೂಕು ಅಧ್ಯಕ್ಷರನ್ನ ಕರೆಸಿ ಮಾತಾಡಿ ಒಂದು ಸ್ಥಳವನ್ನ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಕರ್ನಾಟಕ ಚಾಲಕರ ಒಕ್ಕೂಟ ತುಂಬಾ ಆಭಾರಿಯಾಗಿದೆ. ಹಾಗೆ ಶಾಸಕರ ನಮ್ಮ ಏನು ಮಂತ್ರಿಗಳಲ್ಲಿ ನಾವು ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ. ನಮ್ಮ ಏನ್ ಚಾಲಕರಿಗೆ ಶಾಪುರ ಟ್ಯಾಕ್ಸಿ ಸ್ಟ್ಯಾಂಡ್ ಅನ್ನ ಕೊಡಿಸಿದಿರಿ, ತಾವು ಕಾಳಜಿ ವಹಿಸಿ ತಮ್ಮ ಶ್ರಮದಿಂದ ತಾವೇ ಕೊಟ್ಟಿರ್ತಕ್ಕಂಥ ಈ ಟ್ಯಾಕ್ಸಿ ಸ್ಟ್ಯಾಂಡು, ಇದಕ್ಕೆ ಒಂದು ಮೂಲಭೂತ ಸೌಕರ್ಯಗಳನ್ನ ತಾವೇ ಒದಗಿಸ್ಕೊಡ್ಬೇಕು. ಹಾಗೆ ಶಾಪುರ ಟ್ಯಾಕ್ಸಿ ಚಾಲಕರಿಗೆ ಇವತ್ತೇನು ಒಂದು ಸ್ಟ್ಯಾಂಡ್ ಅನ್ನ ಕೊಟ್ಟಿದ್ದೀರಿ, ದಯವಿಟ್ಟು ನಾವು ನಿಮ್ಮಲ್ಲಿ ಒಂದು ಮನವಿಯನ್ನ ಮಾಡ್ಕೊಂತೀವಿ, ಒಂದು ಚಾಲಕರ ಭವನವನ್ನ ನಿರ್ಮಾಣ ಮಾಡಿ ಕೊಡಿ. ಮತ್ತೆ ಹಾಗೆ ಶಾಪುರ ತಾಲೂಕಿನಲ್ಲಿ ಟ್ಯಾಕ್ಸಿ ಚಾಲಕರು ತುಂಬಾ ಬಡವರಿದ್ದಾರೆ, ಅವರಿಗೆ ಸೈಟು ಮತ್ತೆ ಮನೆಗಳನ್ನ ಮಂಜೂರು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತ ಇದೀವಿ. ಹಾಗೆ ಕಾರ್ಮಿಕ ಇಲಾಖೆಯಿಂದ ಸಿಗುವ ಸೌಲಭ್ಯಗಳು ಇಲ್ಲಿ ಚಾಲಕರಿಗೆ ಕಡ್ಡಾಯವಾಗಿ ಸಿಗ್ತಾ ಇಲ್ಲ. ಅದರಲ್ಲೂ ನಮ್ಮ ಚಾಲಕರು ನೀವು ತಗೊಂತಾ ಇಲ್ಲ. ಶಾಸಕರು ಮತ್ತೆ ಮಂತ್ರಿಗಳು ನಮಗೆ ಯಾವ ಸೌಲಭ್ಯಗಳು ಸರ್ಕಾರದಿಂದ ಸಿಗಬೇಕು ಸಂಪೂರ್ಣವಾಗಿ ನಮ್ಮ ಜಿಲ್ಲೆಗೆ ತಾವು ಕೊಡಿಸ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ವಿ. ಕರ್ನಾಟಕ ಚಾಲಕರ ಒಕ್ಕೂಟದ ಇವತ್ತಿನ ದಿನ ಬಾಪುಗೌಡ ದರ್ಶನಾಪುರ ತಾಲೂಕು ಘಟಕ ಟ್ಯಾಕ್ಸಿ ಸ್ಟ್ಯಾಂಡ್ ಉದ್ಘಾಟನಾ ಸಮಾರಂಭ ಹಾಗೂ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಇವತ್ತೇನೊಂದು ತಾಲೂಕು ಘಟಕ ಉದ್ಘಾಟನೆ ರಚನೆ ಮಾಡಿದೀವಿ. ಶಾಪುರ ತಾಲೂಕಿನಲ್ಲಿ, ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನಲ್ಲಿ ಒಂದು ಚಾಲಕರ ಕುಂದು ಕೊರತೆಗಳ ಹಾಗೂ ಸುಮಾರು ಚಾಲಕರಿಗೆ ಏನೇನು ಸಮಸ್ಯೆಗಳದಾವ ಎಲ್ಲಾ ಪರಿಹಾರ ಆಗಲಿ ಅಂತ ತಿಳ್ಕೊಂಡು ಒಂದು ಚಾಲಕರ ಸಂಘಟನೆ ರಚನೆ ಮಾಡಿದೀವಿ ನಮ್ಮ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನಲ್ಲಿ. ಈ ಒಂದು ದಿನದಲ್ಲಿ ನಮಗ ಏನೊಂದು ನಮ್ಮ ಜನಪ್ರಿಯ ಶಾಸಕರಾದಂತ ದರ್ಶನಾಪುರ ಶರಣಬಸಪ್ಪಗೌಡ ದರ್ಶನಾಪುರ ಅವರು ನಮ್ಮ ಚಾಲಕರ ಕಷ್ಟ, ಒಂದು ಚಾಲಕರಿಗೆ ಸತತವಾಗಿ ನಮ್ಮ ಚಾಲಕರ ಪರವಾಗಿ ನಿಂತುಕೊಂಡು ನಮ್ಮ ಚಾಲಕರಿಗೆ ಆದಂತ ಒಂದು ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ಏನೊಂದು ನಮ್ಮ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಇದ್ದಿದ್ದಿಲ್ಲ. ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ನಾವು ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಸತತವಾಗಿ ನಾವೇನು ಬೇಡಿಕೆ ನಾವು ಕೊಡುವಂತ ಬಂದಿದ್ದೀವಿ. ಒಂದು ನಮ್ಮ ಚಾಲಕರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ನಮ್ಮ ಚಾಲಕರಿಗೆ ಒಂದು ನ್ಯಾಯ ಕೊಡಿಸಲಿ ಒಂದು ಬಹುದೊಡ್ಡ ಒಂದು ಜಯ ಸಿಕ್ಕಿದೆ ಅಂತ ನಮ್ಗ ಅನ್ಸ್ಕೋಬಹುದು. ಯಾಕಂದ್ರ ಒಂದು ಚಾಲಕರಿಗೆ ಒಂದು ನಮ್ಮದೇ ಆದಂತ ಒಂದು ಸ್ಥಳ ಇದ್ದಿಲ್ಲ. ಇವತ್ತಿಂದಲೇ ನಮಗ ಬಾಪಗೌಡ ದರ್ಶನಾಪುರ ಅವರ ಹೆಸರಿನಲ್ಲಿ ನಾವೇನೊಂದು ಟ್ಯಾಕ್ಸಿ ಸ್ಟ್ಯಾಂಡ್ ರಚನೆ ಮಾಡಿದೀವಿ. ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಎಲ್ಲ ನಮ್ಮ ತಾಲೂಕಿನ ಅಧ್ಯಕ್ಷರು ವನ್ನಪ್ಪ ಜಿಂಗ ಆಗಿರ್ಬೋದು, ಗೌರವಾಧ್ಯಕ್ಷರು ಮಲ್ಲು ಚೌಧರಿ ಆಗಿರ್ಬೋದು, ಉಪಾಧ್ಯಕ್ಷರು ಮಲ್ಲಿಕಾರ್ಜುನ ಹನುಮಂತ ಕೋನೇರ್ ಆಗಿರ್ಬೋದು, ಎಲ್ಲಾ ಪದಾಧಿಕಾರಿಗಳು ಇವತ್ತೇನೊಂದು ಶ್ರಮ ಪಟ್ಟದಕ್ಕ ಈ ದಿನ ನಮಗೊಂದು ಅದ್ದೂರಿ ಒಂದು ಕಾರ್ಯಕ್ರಮ ಕೊಡ್ಲಿಕ್ಕೆ ನಮ್ಗೆ ಅನುಕೂಲ ಆಯ್ತು. ಮುಂದಿನ ದಿನಮಾನಗಳಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಸ್ಟ್ಯಾಂಡ್ ಇಲ್ಲ. 15 ವರ್ಷ ಆಯ್ತು ನಮ್ಮ ಯಾದಗಿರಿ ಜಿಲ್ಲೆ ಕೇಂದ್ರ ಆಗಿ. ಆ ಕಾರಣಕ್ಕೂ ಕೂಡ ನಾವು ಒಂದು ಪ್ರತಿಭಟನೆ ಮಾಡ್ಕೊಂತ ಬಂದಿದೀವಿ. ಏನೊಂದು ಇವತ್ತು ನಮ್ಗ ದರ್ಶನಾಪುರ ಶರಣಬಸಪ್ಪಗೌಡ ಅವರು ಬಂದಿದ್ರು ನಮ್ಮ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಏನಿರ್ತಕ್ಕಂತ ಒಂದು ನಗರಸಭೆ ಪೌರಾಯುಕ್ತರಾಗಿರ್ಬೋದು, ಅಲ್ಲಿರ್ತಕ್ಕಂಥ ಶಾಸಕರಿಗೆ ಆಗಿರ್ಬೋದು, ನಾವೇನೊಂದು ಬೇಡಿಕೆ ಇಟ್ಟಿವಿ ಆ ಬೇಡಿಕೆ ಅವ್ರ ಹತ್ರ ಮಾತಾಡ್ಕೊಂಡು ನಮ್ಮ ಚಾಲಕರ ಪರವಾಗಿ ನಿಂತ್ಕೊಂಡು ಏನ್ ಕೆಲಸ ಮಾಡ್ಬೇಕಂತ ಅವ್ರಿಗೆಲ್ಲ ನಮ್ಗೆ ಗುರ್ತದ. ನಾ ಚಾಲಕರ ಪರವಾಗಿ ಎಲ್ಲಾ ಕೆಲಸ ನಾನು ಮಾಡಿ ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿರ್ತಾರ. ಅದರ ಸಲುವಾಗಿ ನಮ್ಮೆಲ್ಲಾ ಯಾದಗಿರಿ ಜಿಲ್ಲೆಯ ಚಾಲಕರ ಪರವಾಗಿ ಆಗಿರ್ಬೋದು, ನಮ್ಮ ಶಾಪುರ ತಾಲೂಕಿನ ಪದಾಧಿಕಾರಿಗಳ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗೋಸ್ಕರ. ನಮ್ಮ ಹೆಸರು ಬಸವಗೌಡ ಎಂ ಚಟ್ನಳ್ಳಿ, ಯಾದಗಿರಿ ಜಿಲ್ಲೆ ಅಧ್ಯಕ್ಷರು.